ಹಾಯ್ ಮಾಡು ಮಮ್ಮಿ. ನಮ್ಮ ಅಪ್ಪಗೆ ಫೋಟೋ ಅಂದರೆ ಆಗಲ್ಲ, ಆದರೂ ಫೋಟೋ ತೆಗ್ದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JLJ ಜ್ಯೋತಿಗೌಡ ಇನ್ ಕನ್ನಡ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷತೆ ಏನಿದೆ ಅಂದರೆ, ಅಪ್ಪ ಅಮ್ಮ ಜೊತೆಗೆ ತಂಗಿನ ಜೊತೆಗೆ ಎಲ್ಲರೂ ನನ್ನ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫಂಕ್ಷನ್ ಇದೆ, ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಅದು ಹೇಗಿರುತ್ತೆ ಅಂತ. ಇನ್ನೂ ಟ್ರೈನ್ ಬರೋದು ಲೇಟ್ ಆಗುತ್ತೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ಹಾಗೆ ನಮ್ಮ ಮಗಳನ್ನೂ ಸಹ ಎಂಜಾಯ್ ಮಾಡ್ತಿದ್ದಾಳೆ. ಈಗಿನ ಊರಿಗೆ ಬಂದಿದ್ದೀವಿ. ಇದೆ ಫುಲ್ಲು ಸರೌಂಡಿಂಗು. ಈ ಮನೇಲೇ ಸ್ಟೇ ಆಗೋದು, ನಮ್ಮಮ್ಮ ಅವ್ರ ಮನೆ. ಈಗಿನ ಟಯರ್ಡಾಗಿ ಬಂದಿದ್ವಿ. ಕಾಫಿ ಊಟ ಎಲ್ಲ ರೆಡಿ ಮಾಡಿದ್ರು ಆಂಟಿರು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತೋಟ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಲಿಖಿತಕ್ಕ, ಲಿಖಿತ ಬನ್ನಿ. ನೋಡ್ಕೊಂಡ್ ಬಾ. ಚೆನ್ನಾಗಿದೀಯಾ? ಚೆನ್ನಾಗಿಲ್ಲ? ಇಲ್ಲೆಲ್ಲ ಚೆನ್ನಾಗಿಲ್ಲ ಪುಟ್ಟಣ್ಣ. ಊಟ ಮಾಡಿಕೊಂಡು ತೋಟಕ್ಕೆ ಬಂದ್ವಿ. ಇಲ್ಲಿ ಅಜ್ಜಿ ಗರಿ ಸಿಗುತ್ತಾ ಇದ್ದಾರೆ. ನಮ್ಮ ಅಮ್ಮರ ಅತ್ತಿಗೆ ಅಂದರೆ ಅಣ್ಣನ ಹೆಂಡತಿ, ನಮ್ಮ ಅಮ್ಮನ ರಿಲೇಷನ್ ಇವರು. ಹಾಗೆ ನಮ್ಮ ಭವಾನಿಯವರ ಅತ್ತೆ ಅವರು, ಚಿಕ್ಕ ಅತ್ತೆ. ಹಾಗೆ ಇದೆಲ್ಲ ತೋಟ, ಹಸು. ಈ ಜಾಗ ಇದರಲ್ಲೆಲ್ಲ ನಮ್ಮ ಅಮ್ಮರು ಓಡಾಡ್ತಾ ಇದ್ರಂತೆ, ಆಟ ಆಡ್ತಾ ಇದ್ರಂತೆ ಚಿಕ್ಕ ವಯಸ್ಸಲ್ಲಿ. ಆವಾಗಿನ ಕಾಲದಲ್ಲಿ ಕಾಯಿನೆಲ್ಲ ಎತ್ಕೊಂಬರೋದು, ಏನೇನೋ ಚಿಕ್ಕ ಪುಟ್ಟ ಆಟ ಆಡ್ತಾ ಇರ್ತಾರೆ. ಇದೆಲ್ಲ ಮೆಮೊರೀಸು ನಮ್ಮ ಅಮ್ಮನಿಗೆ. ಹಾಗೆ ನಮ್ಮ ಮಕ್ಕಳು ನಾವು ಎಲ್ಲ ಓಡಾಡಿದ್ದೀವಿ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಓಡಾಡ್ತಿದ್ದೆ ಇಲ್ಲೆಲ್ಲ. ಮತ್ತು ಅದೇ ಫಂಕ್ಷನಿಂದ ಇಲ್ಲೆಲ್ಲ ಓಡಾಡೋ ಭಾಗ್ಯ ಸಿಕ್ಕೈತೆ. ಹಾಗೆ ನನ್ನ ಬೇಬಿ ಆಟ ಆಡಿಸ್ತವಳೆ. ಆ ಬಾತುಕೋಳಿಗಳೆಲ್ಲ ಓಡಾಡ್ತಿದ್ದಾವಲ್ಲ ಆ ಕಡೆ. ಇವ್ರು ಇನ್ನೂ ಮಾತಾಡ್ತಾನೇ ಇದ್ದಾರೆ. ದೊಡ್ಡವ್ರದ್ದು ಹಿಂಗೆ ಮಾತುಕತೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಇವ್ರು ಮಾತಾಡ್ಕೊಳ್ಳಿ, ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹಾಗೆ ಸಂಜೆ ಆಯಿತು. ಇವರು ಏನು ಹೇಳಿದ್ದು? ಕಾಕಡ ಇದು ದಾಸವಾಳ ಅಂತ. ಇಲ್ಲಿ ತೋರ್ಸು. ದಾಸವಾಳ ಕಾಕಡ ಅಂತಾರ ಒಂದ್ ಕಡೆ. ಕಾಕಡ ಗಿಡ ಬೇರೆ. ಹೌದಾ? ಇದು ಒಂಥರ ದಾಸವಾಳ. ದೇವ್ರ ಪೂಜೆಗೆ ಒಯ್ನ ಇದು. ಇದು ಶಾನೆ ಗಿಡ ಎಲ್ಲ ತೆಗ್ದಾಕಿದಾರೆ. ಈಗ ಗುಂಡಿ ಮಾಡಿರಿ ಇಲ್ಲಿ. ಚೆನ್ನಾಗಿ ಬಿಟ್ಟಿದಾವೆ. ಇಲ್ಲೆಲ್ಲ ಕುತ್ಕೊಂಡಿದ್ದು ಮನೆ ಮುಂದೊಳಗೆ ಚೆನ್ನಾಗಿ ಬಿಡವು. ಗುಲಾಬಿ ಗಿಡ ಒಂದ್ 4-5 ತರದವು. ಎಲ್ಲ ಕೊಡ್ದು ಹಾಕಿ ಕೀಳ್ಸಾಕೆ ಈಗ ಮನೆಯಿಂದಕ್ಕೆ ಮಾಡ್ತೇವೆ. ಮಾಡ್ರಿ, ಚೆನ್ನಾಗಿರತ್ತು ದೇವ್ರಗಳಿಗೆ. ಶನಿವಾರ, ಶುಕ್ರವಾರ, ಸೋಮವಾರ 3 ವಾರ ಮಾಡ್ತೀವಿ. ನಾವು ಈಗ ಒಂದು ಫ್ಲವರ್ ತೋರಿಸಿದ್ವಲ್ಲ, ಅದು ಯಾವ ಹೂವು ಅಂತ ಕಮೆಂಟ್ ಮಾಡಿ. ನಾನು ಅನ್ಕೋತೀನಿ ಅದು ಬಟ್ಲು ಹೂವು ಅಂತ. ಹಾಗೆ ಒಂದೊಂದು ಕಡೆ ಒಂದೊಂದು ಥರ ಹೂವುಗಳು. ಕಮೆಂಟ್ ಮಾಡಿ ನೋಡೋಣ. ಆ ಕಡೆ ಎಲ್ಲ ಹೋಗಿರ್ಬೇಕು ಅನ್ಸುತ್ತೆ. ನೀನು ಚಳಿಗೆ ಹೋಗ. ಮದುವೆ ಎಲ್ಲ ಮುಗಿಸ್ಕೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ ನಾವು. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮದುವೆ ಎಲ್ಲ ಮುಗಿಸ್ಕೊಂಡ್ಮೇಲೆ. ಈಗ ರಾತ್ರಿ ಬೆಂಗಳೂರಿಗೆ ಹೊರಡೋದು. ಈಗ ಮಳೆ ಬೇರೆ ಬರ್ತಾ ಇದೆ. ಒಂದು ರೌಂಡ್ ಬಂದಿದ್ದೀನಿ. ಕಿಚನಲ್ಲಿ ಏನೋ ಮಾಡ್ತಾವ್ರೆ ನಮ್ಮ ಚಿಕ್ಕಮ್ಮ. ಹಾಗೆ ಅವರು ಏನೋ ರಸಮ್ ಮಾಡ್ತಿದ್ದಾರಂತೆ. ಅದನ್ನೆಲ್ಲ ತೋರಿಸ್ಬೇಡ ಅಂದರು, ಆದರೂ ಇರಲಿ ನಾನು ವೀಡಿಯೋ ಮಾಡಿದೆ ಆಲ್ರೆಡಿ.
ರಸಮ್ ಮಾಡ್ತಾಯಿದ್ದಾರೆ. ಮತ್ತು ನೈಟ್ ಊಟಕ್ಕೆ ಬೇಕಲ್ವ, ನಾವು ಊಟ ಮಾಡಿಕೊಂಡು ಹೊರಡೋದು. ಯಾಕಂದರೆ ಔಟ್ಸೈಡ್ ಏನೂ ತಿನ್ನಲ್ಲ. ಹಾಗಾಗಿ ಈಗ ರಸಮ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದರೆ ಆಯಿತು. ಆಲ್ರೆಡಿ ಮುಗೀತು ರಸಮ್ಮು. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ ನಮ್ಮ ಚಿಕ್ಕಮ್ಮವರು. ಹಾಗೇ ನಮ್ಮ ದೊಡ್ಡಮ್ಮ ಮನೆ ನಿಮಗೆ ತೋರಿಸಿಲ್ಲ, ಫುಲ್ ತೋರಿಸಲ್ಲ. ಅವ್ರು ನೀಟಾಗಿ ಜೋಡಿಸಿದ್ದಾರೆ, ಅದನ್ನ ಮಾತ್ರ ತೋರಿಸ್ತೀನಿ ಅಷ್ಟೇ. ಚೆನ್ನಾಗಿದೆ. ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸಿದ್ದಾರೆ. ಮತ್ತು ಕಾಣಿಸ್ಲಿ ಅಂತ ಆ ಥರ ಸ್ಟೀಲಲ್ಲೇ ಬರುತ್ತೆ, ಆ ಥರ ಬಾಕ್ಸ್ಗಳು ಕಾಣಿಸುತ್ತೆ. ನೀಟಾಗಿ ಒಂಚೂರು ಧೂಳೆಲ್ಲ ಆ ರೀತಿ ಇಟ್ಕೊಂಡಿದ್ದಾರೆ. ಬನ್ನಿ ಈಗ ಹಸು ನೋಡೋಕೆ ಹೋಗೋಣ. ಹಸು ತುಂಬ ಇಷ್ಟ ಹಸು ಕಂಡ್ರೆ. ಚೆನ್ನಾಗಿ ಅವ್ರಿಗೆ ಹಸು, ಕೋಳಿ, ಕುರಿ ಇದನ್ನೆಲ್ಲ ಆಟ ಆಡ್ಸೋದು ಇಷ್ಟ. ಅದನ್ನು ನಮ್ಮ ತಂಗಿ ಆಟ ಆಡಿಸ್ತಾ ಇದ್ದೀನಿ. ಬೇರೆ ಹಸುಗಳೆಲ್ಲ ಮೇಯಕ್ಕೆ ಹೋಗಿರೋ ಹೊಲಕ್ಕೆ ಮಾತ್ರ ಕರು ಮೇಯಿಸೋದಿಲ್ಲ. ಸ್ವಲ್ಪ ಅದು ಜಾಸ್ತಿ ಅದನ್ನು ಇದು ಮಾಡಬಾರ್ದು ಮಾಡ್ತಾ ಇದ್ರೆ ಅದಕ್ಕೆ ನಮ್ಮೂರು ಅನ್ನೋದು ಗೊತ್ತಾಗುತ್ತೆ. ಆಚೆಗಡೆ ಮಳೆ ಬರ್ತಾ ಇದೆ, ಸೌಂಡ್ ಕೇಳಿಸ್ತಾ ಇದೆ. ಈ ಟೈಮ್ನಾಗೆ ಸೌಂಡ್ ಜಾಸ್ತಿ ಮಳೆದು, ಬಿಸಿಲು ಮಳೆ ಎರಡೂ ಬರ್ತಾ ಇದೆ. ನೋಡ್ತಾ ಇರ್ಬೋದು, ಮಳೆ ಬೇರೆ ಬರ್ತಾ ಇದೆ. ಬಿಸಿಲು ಮಳೆ ಎರಡೂ ಇದೆ ಊರಲ್ಲಿ. ಮಳೆ ನಿಂತೋಗುತ್ತೆ ನಾವು ಹೋಗೋ ಅಷ್ಟೊತ್ತಿಗೆ. ಎರಡೂ ಒಟ್ಟಿಗೆ ಬಂದರೆ ಕಾಮನಬಿಲ್ಲು ಬರುತ್ತೆ ಅಂತ ಅಂತಾರೆ. 15 ಜನ ಸುಳ್ಳ ಗೊತ್ತಿಲ್ಲ, ಬರುತ್ತೆ ಹೋಗ್ತಾ ಬರುತ್ತೆ. ಕಾಮನಬಿಲ್ಲು ಮಳೆ ಮತ್ತು ಬಿಸಿಲು ಎರಡೂ ಒಟ್ಟಿಗೆ ಬಂದಾಗ ಬರುತ್ತೆ. ಹೊರಗಡೆ ಹೋಗ್ತೀವಿ, ಮಳೆ ಜಾಸ್ತಿ. ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬೆಂಗಳೂರು ಟ್ರೈನ್ ಬಂದಕ್ಕೆ ಹೊರಟು ಬಿಡೋದು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಕಳಿಸೋ ವೀಡಿಯೋಗಳೆಲ್ಲ ನೋಟಿಫಿಕೇಷನ್ ನಿಮ್ಮ ಹತ್ರ ಬರುತ್ತೆ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಬಾಯ್. ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಎಂಜಾಯ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೀಗೆ ನನ್ನ ವೀಡಿಯೋಗಳ್ನ ಅಪ್ಲೋಡ್ ಮಾಡಿರ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು.